ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಏನು ಗುರು, ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಗೆಲ್ತಿದ್ದಂಗೆನೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಹೆವಿ ಗಲಾಟೆ ಶುರುವಾಗಿದೆ ಗುರು. ಯಾರ್ಯಾರಿಗಪ್ಪ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಹೆಡ್ ಕೋಚ್ ಸಂಗಾಕಾರ್ ಹಾಗೂ ಮತ್ತು ಕ್ಯಾಪ್ಟನ್ ಆಗಿರೋಂಥ ರಿಯಾನ್ ಪರಾಗ್ಗೆ ಸ್ವಲ್ಪ ಕ್ಲಾಶಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನೇನು ಗುರು ಹೇಳ್ತಾರೆ, ಪಾಪ ಹೆಡ್ ಕೋಚ್ ತಾನು ಏನು ಮಾಡೋಕ್ಕಾಗುತ್ತೆ ಹೇಳಿ. ಈ ಥರ ಒಂದು ಸ್ಟಾರ್ಟಿಂಗಿಂದ ಕನ್ಸಿಸ್ಟೆಂಟಾಗಿ ಗೆದ್ಕೊಂಡು ಬಂದು ಲಾಸ್ಟ್ ಮೂಮೆಂಟ್ ಇಂದ ಪ್ಲೇ ಆಫ್ ಎಂಟ್ರಿ ಕೊಡೋಂಥ ಟೈಮ್ಗಳಲ್ಲಿ ಮ್ಯಾಚಸ್ ಸೋಲ್ತಾ ಇದೆ. ಯಾವನಿಗೆ ತಾನೇ ಉರಿಯಲ್ಲ ಹೇಳ್ರಿ. ಅದರಿಂದನೇ ಸ್ವಲ್ಪ ಆನ್ ದ ಫೀಲ್ಡಲ್ಲೇ ಸರಿಯಾಗಿ ಕ್ಲಾಶಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಈ ಇಮೇಜಸ್ಸಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಥರ ಕ್ಲಾಶಸ್ ಆಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ರಯಾನ್ ಪರ್ ಹೇಳ್ತಾರೆ, ಹೌದು ಈ ಸೋಲ್ತಿಗೆಲ್ಲ ಕಾರಣ ಬೇರೆ ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ನನಗೆ ನಾನೇ ಹೊಣೆ ತೊಗೊತೀನಿ ಅಂತ. ಏನು ಮುಗಿದ ಮೇಲೆ ಏನು ಹೇಳೋಕ್ಕಾಗುತ್ತೆ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಬರುತ್ತೆ ಹೇಳಿ. ನನಗಂತೂ ಓಪ್ಲೆಸ್ ಆಗಿ ಆಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು ಗೈಸ್. ಇನ್ನು ಏನು ನಿನ್ನೆ ಮೆರೆದಂಥ ಮ್ಯಾಚಸಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಈ ಸೀಸನ್ನೇ ಕೊನೆ ಆಗುತ್ತಾ ಅಂತ, ಅಂದರೆ ಮುಂದಿನ ಬರೋಂಥ 2027 IPL ಆಡ್ತಾರಾ ಇಲ್ವಾ ಅಂತ ಹೆವಿ ಡೌಟ್ ಹೊಡಿತಾ ಇದೆ ಗುರು ನನಗಂತೂ. ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ನನಗೆ ಬ್ಯಾಟಿಂಗು ಕೊನೆ ಆಗುತ್ತೆ ಅಂತ ಗೊತ್ತು, ಆದರೆ ಎಲ್ಲಿವರೆಗೂ ಬ್ಯಾಟ್ ಹಿಡಿತೀನೋ ಅಲ್ಲಿವರೆಗೂ ರನ್ ಹೊಡೆಯೋದಕ್ಕೆ ನನಗೆ ತುಂಬ ಇಷ್ಟ ಇದೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನೋಡಿದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಕೆಲವೇ ದಿನಗಳಲ್ಲಿ IPLಗೂ ಹೇಳುವ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ಗೈಸ್. ನಿಜವಾಗ್ಲೂ ಈ ಒಂದು ಮಾತುಗಳು ಕೇಳಿ ನನಗೆ ಸ್ವಲ್ಪ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಏನಂತ ಏಜ್ ಆಗಿದೆ, ಆದರೆ ಫಿಟ್ನೆಸ್ಸು ಮತ್ತು ಹಂಬಲ್ಲು, ರನ್ ಹೊಡೆಯೋಂಥ ಹಂಬಲ್ಲು ಸಿಕ್ಕಾಪಟ್ಟೆ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಕೆಲವು 2-3 ವರ್ಷಗಳ ಕಾಲ ಆಡಬೇಕಂತ ನನಗನ್ಸುತ್ತೆ ಗೈಸ್. ಓಕೆ ಗೈಸ್, ನಿನ್ನೆ ಏನು ಪಂಜಾಬ್ ಕಿಂಗ್ಸ್ ವಿರುದ್ಧ RCB ಅವರು ಗೆಲ್ತಿದ್ದಂಗೆ ಪ್ಲೇ ಆಫ್ಗೆ ಫಸ್ಟ್ ಟೀಮಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಗೈಸ್. ನಿನ್ನೆ ನಡೆದಂಥ ಮ್ಯಾಚು PBKS ವಿರುದ್ಧ ಸ್ವಲ್ಪ ಟಫ್ ಇರುತ್ತೆ, ಟಕ್ಕರ್ ಕೊಡ್ತಾರೆ RCB ಅವರಿಗೆ PBKS ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಯಾವುದೇ ಒಂದು ಟಕ್ಕರು ಕೊಡಲಿಲ್ಲ, ಒನ್ ಸೈಡಾಗಿ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ RCB ಅವರು. ಅದಕ್ಕೆಲ್ಲ ಮೇಯ್ನ್ ಕಾರಣ ಯಾರಪ್ಪ ಅಂದರೆ ಫಸ್ಟ್ ಟೈಮ್ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಟ್ಟಂಥ ವೆಂಕಟೇಶ್ ಅಯ್ಯರ್ ಅಂತಲೇ ಹೇಳ್ಬೋದು. ಜಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸ್ತಾರೆ ನಮ್ಮ ವೆಂಕಟೇಶ್ ಅಯ್ಯರ್. ಇವ್ರ ಜೊತೆಯಲ್ಲಿ ಸಾಥ್ ಕೊಟ್ಟಂಥ ವಿರಾಟ್ ಕೊಹ್ಲಿ 50+ ಹೊಡೆದು ಔಟ್ ಆಗ್ತಾರೆ. ಮತ್ತು ಇದ್ರ ಜೊತೆಗೆ ದೇವದತ್ ಪಡಿಕ್ಕಲ್ ಇನ್ನಿಂಗ್ಸನ್ನು ಮರೆಯೋದು ಬೇಕಾಗಿಲ್ಲ ಗೈಸ್. ಅವರು ಸಖತ್ತಾಗಿ ಒಂದೊಳ್ಳೆ 50 ಹೊಡೆಯೋಕ್ಕಾಗಿಲ್ಲ, ಆದ್ರೂ ಒಂದೊಳ್ಳೆ ಅವರು ಒಂದು 180+ ಸ್ಟ್ರೈಕ್ ರೇಟ್ ಮಾಡಿದ್ರು. ಅದರಿಂದ ಸ್ವಲ್ಪ 222 ರನ್ ಟಾರ್ಗೆಟ್ ಕೊಡ್ತಾರೆ ಯಾರಿಗೆ, PBKSಗೆ. ಇದರಿಂದ ಈ ರನ್ನ ನಾನು ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಗೈಸ್ ಒಂದು 90%. ಯಾಕೆಂತಂದರೆ ಪಂಜಾಬ್ ಕಿಂಗ್ಸೇ ಇವತ್ತಿನ ಮ್ಯಾಚು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ರನ್ನ ಚೇಸ್ ಮಾಡ್ತಾರೆ ಆಲ್ಮೋಸ್ಟ್ ಅಂತ ನಾನು ಅಂದ್ಕೊಂಡೆ. ಆದರೆ ಅದಕ್ಕೆಲ್ಲ ಚಾನ್ಸೇ ಕೊಡಲಿಲ್ಲ ನಮ್ಮ ಭುವನೇಶ್ವರ್ ಕುಮಾರು ಮತ್ತು ರಸಿಕ್ ಸಲಾಮ್ದಾರ್. 4 ವಿಕೆಟ್ ತಗೊಂಡು ಮಿಂಚ್ತಾರೆ ಇವ್ರು ನಿನ್ನೆ ನಡೆದಂಥ ಮ್ಯಾಚಲ್ಲಿ. ಇದೆಲ್ಲ ಸೆಂಟ್ರಲ್ಲಿ ಯಾರಪ್ಪ, ವಿರಾಟ್ ಕೊಹ್ಲಿಗೆ ಉರಿಸ್ತಿದ್ದಂಥ ಸ್ಪಿನ್ನರ್ ಆಗಿರೋಂಥ ಪಂಜಾಬ್ ಕಿಂಗ್ಸ್ನವ್ರು ಯಾರಪ್ಪ ಅಂದ್ರೆ ಹರ್ಪ್ರೀತ್ ಬ್ರಾರು. ತೊಡೆ ತಟ್ಟಿ ಏನು ಮೇಲೆ ಏನು ವಿಕೆಟ್ ತೆಗೆದ್ಮೇಲೆ ಆಚರಿಸೋದೇನು ಕೇಳ್ತೀರಾ, ಹೆವಿ ಸೈಕ್ ಆಗೋಯ್ತು. ನನಗಂತೂ ಇದು ಓವರ್ ಆಯಿತು ಅಂತ ಅನಿಸ್ತು. ಅದೆಲ್ಲದಕ್ಕೂ ವಿರಾಟ್ ಕೊಹ್ಲಿ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರ ನಡುವೆನೂ ಅಷ್ಟೇ ಗಾಯ್ಸ್, ಈ ನಿನ್ನೆ ನಡೆದಂಥ ಮ್ಯಾಚಲ್ಲಿ RCB ಅವರು PBKSನ ಸೋಲ್ಸಿದ ಮೇಲೆ ಪ್ರೀತಿ ಜಿಂಟರ್ ಸ್ವಲ್ಪ ಕ್ಲಾಸ್ ತೊಗೊಂಡ್ರು ಅಂತ ಅನಿಸುತ್ತೆ ಶ್ರೇಯಸ್ ಅಯ್ಯರ್ಗೆ. ಇನ್ನೇನು ಮಾಡ್ತಾರೆ ಗೈಸ್, ಫ್ರಾಂಚೈಸಿ ತಾನೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗಲ್ಲಿ ಏನು ಒಂಥರ ಅಂದರೆ ನಂಬಿಕೆ ಉಳಿಸ್ಕೊತಾರೆ, ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಪಕ್ಕ ಹೊಡಿತಾರೆ ಈ ಸಲ ಅಂತ. ಆದರೆ ಕೊನೆ ಮೂಮೆಂಟಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಲ್ಲ ಗೈಸ್, ಪ್ಲೇ ಆಫ್ ಹೋಗ್ತಾರೋ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಶುರುವಾಗಿದೆ ಇವಾಗಿನ ಪಾಯಿಂಟ್ಸ್ ಟೇಬಲ್ ಸ್ಥಿತಿ ನೋಡಿದ್ರೆ. ನನಗಂತೂ ನಿಜವಾಗ್ಲೂ ಈ ಏನು GT ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. RCB ಅಂತೂ ಕೇಳೋದೇ ಬೇಕಾಗಿಲ್ಲ, ಒಳ್ಳೆ ಆಲ್ರೆಡಿ ಕ್ವಾಲಿಫೈಗೆ ಎಂಟ್ರಿ ಆಗಿದ್ದಾರೆ. ಇನ್ನು PBKS ಮತ್ತು ರಾಜಸ್ಥಾನ್ ರಾಯಲ್ಸು ಮತ್ತು ಸನ್ರೈಸರ್ಸ್ ಹೈದರಾಬಾದು, ಈ 3 ಟೀಮ್ ನಡುವೆ ಸ್ವಲ್ಪ ಒಂದು ಟೀಮಿಗೆ ಮಾತ್ರ ಪಕ್ಕಾ ಕ್ವಾಲಿಫೈ ಆಗಿ ಚಾನ್ಸ್ ಇದೆ, ಇನ್ನು 2 ಟೀಮ್ಗಳಿಗೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿಮ್ಗೇನಾದರೂ ಈ ಅಪ್ಡೇಟ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅದು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.